ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಿನಿ ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಯುಗಾದಿ ಹಬ್ಬ ಇದೆ. ದೇವ್ರ ಪೂಜೆ ಎಲ್ಲ ಮಾಡಿದ್ದೀನಿ. ದೇವ್ರ ಪೂಜೆ ಮುಗಿಸಿ ಇವಾಗ ದೇವ್ರ ನೈವೇದ್ಯಕ್ಕೆ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಬ್ಬಟ್ಟಿಗಿಂತ ಮುಂಚೆ ದೇವರಿಗೆ ಬೇವು ಬೆಲ್ಲ ಕೊಡೋಣ ಅಂತ ಒಂದು ಗ್ಲಾಸಲ್ಲಿ ಬೇವು ಬೆಲ್ಲ ಹಾಕಿ ದೇವ್ರ ಮುಂದೆ ಇಡ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಥರ ಬೇವು ಬೆಲ್ಲ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಮ್ಮ ಮನೆಯಲ್ಲಿ ಈ ಥರ ಬೇವು ಬೆಲ್ಲನ ರೆಡಿ ಮಾಡ್ತೀವಿ. ದೇವ್ರ ಪೂಜೆನ ತುಂಬ ನೀಟಾಗಿ ಸಮಾಧಾನ ಆಗಿ ದೇವ್ರ ಪೂಜೆ ಮುಗೀತು. ನಮ್ಮ ಸನಾತನ ಧರ್ಮದಲ್ಲಿ ಇದು ಹೊಸ ವರ್ಷ, ನಮಗೆ ಇದು ಹೊಸ ವರ್ಷ. ಹಾಗಾಗಿ ಚಿಗುರುಗಳೆಲ್ಲ ಹೊಸದಾಗಿ ಬಂದಿರುತ್ತೆ, ಮಾವಿನಕಾಯಿ ಹೊಸದಾಗಿ ಬಂದಿರುತ್ತೆ, ಹೋಳಿಗೆ ಮಾಡೋಕ್ಕೆ ಬೇಳೆ ಹೊಸದಾಗಿ ಬಂದಿರುತ್ತೆ. ಎಲ್ಲನೂ ಹೊಸ ವರ್ಷಕ್ಕೆ ಹೊಸ ಆರಂಭ. ನಾನು ಹೋಳಿಗೆ ಮಾಡೋಕ್ಕಿಂತ ಮುಂಚೆ ಮೊದಲು ದೇವ್ರ ಪೂಜೆ ಮುಗಿಸೋಣ ಅಂತ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಆದರೆ ದೇವರಿಗೆ ಪ್ರಸಾದ ಅಂತ 2 ಹೋಳಿಗೆ ರೆಡಿ ಮಾಡಿಕೊಂಡು ದೇವ್ರ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ದೇವ್ರ ಪೂಜೆ ಆದಮೇಲೆ ಅಡುಗೆ ರೆಡಿ ಮಾಡ್ತೀನಿ. ಇಲ್ಲಿ ದೇವ್ರ ಪೂಜೆ ಎಲ್ಲ ನೀಟಾಗಿ ಮುಗಿಸಿ ಇವಾಗ ನನ್ನ ಮಗಳಿಗೆ ಬೇವು ಬೆಲ್ಲ ತಿನ್ನಿಸ್ತಾ ಇದ್ದೀನಿ. ಅವಳು ಬೇವು ಬೇಡ ಅಂತ ಇದ್ಲು. ಬೇವು ಬೇಡ ಅನ್ನಬಾರ್ದು, ಜೀವನದಲ್ಲಿ ಕಷ್ಟ ಸುಖ ಎರಡೂ ಬರುತ್ತೆ. ನಾವು ಬೇಡ ಅಂದರೂ ಬರುತ್ತೆ, ಬೇಕು ಅಂದ್ರೂ ಬರುತ್ತೆ. ಹಾಗಾಗಿ ಹೇಗೆ ಬರುತ್ತೋ ಜೀವನ ಹಾಗೆ ತೊಗೋಬೇಕು ಅಂತ ಹೇಳಿ ಸ್ವಲ್ಪ ತಿನ್ನಿಸ್ದೆ. ಆಮೇಲೆ ದೇವರಿಗೆ ತುಪ್ಪದ ಆರತಿ ಮಾಡ್ತಾಯಿದ್ದೀನಿ. ಇವತ್ತು ಯುಗಾದಿ ಹಬ್ಬದ ದಿವಸ ಗುರುವಾರ ಬಂದಿತ್ತು, ರಾಯರ ವಾರ. ನಾನು ವ್ರತ ಮಾಡ್ತಾಯಿದ್ದೀನಿ. ಹಾಗಾಗಿ ರಾಯರನ್ನು ಸ್ಪೆಷಲಾಗಿ ಹೂವು ಎಲ್ಲ ತರಿಸಿ ಪೂಜೆ ಮಾಡಿದ್ದೀನಿ ನನ್ನ ಕೈಲಾದಷ್ಟು. ಪೂಜೆ ಮಾಡಿ ಇವಾಗ ದೇವರಿಗೆಲ್ಲ ತುಪ್ಪದ ಆರತಿ ಮಾಡಿ ಹಾಗೆಯೇ ರಾಯರಿಗೂ ತುಪ್ಪದ ಆರತಿ ಮಾಡ್ತಾಯಿದ್ದೀನಿ. ನೋಡಿ ರಾಯರು ಯಾವ ಥರ ಕಾಣಿಸ್ತಾ ಇದ್ದಾರೆ ಅಂತ. ನನಗಂತೂ ಇವಾಗ ತುಂಬ ಮನಸ್ಸಿಗೆ ನೆಮ್ಮದಿ, ಸಂತೋಷ, ಖುಷಿ ಆಗ್ತಾಯಿದೆ. ಯಾಕಂತಂದರೆ ಏನೋ ನನ್ನ ಜೊತೆ ದೇವರಿದ್ದಾರೆ ಅಂತ. ಬರೀ ಮೊದಲೆಲ್ಲ ನನ್ನ ಜೀವನ ಹೀಗಾಯ್ತಾ ಹಾಗಾಯ್ತಾ, ಏನಾಗುತ್ತೋ ಏನಿಲ್ಲೋ ಅಂತ ಕೆಟ್ಟದಾಗಿ ಯೋಚನೆ ಮಾಡ್ತಾಯಿದ್ದೆ. ಇವಾಗ ಆಗಲ್ಲ. ಬರೀ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು, ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡೋದನ್ನು ಬಿಟ್ಟು, ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಅದರ ಕರ್ಮ ಮುಂದೆ ಬರುತ್ತೆ ಅಂತ ಅಂದ್ಕೋಬೇಕು. ಅಂದರೆ ನಾವು ಇವಾಗ ಒಳ್ಳೆ ಥರ ಜೀವನ ಮಾಡ್ತಾಯಿದ್ರೆ ಮುಂದೆ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಕೋಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ರಾಯರ ನಾಮಲೇಖನ ಬರಿತೀನಿ. ಹಾಗಾಗಿ ರಾಯರ ನಾಮಲೇಖನ ಬರೆದೆ. ಅದಾಗಿದ ಮೇಲೆ ಕೊನೆಯಲ್ಲಿ ಮಂಗಳಾರತಿ ಮಾಡ್ತಾಯಿದ್ದೀನಿ. ಇವತ್ತಂತೂ ಹಬ್ಬ ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಾಯಿತು. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲ ತಿಂದು ಜೀವನದಲ್ಲಿ ಕಷ್ಟ ಸುಖ ಎರಡೂ ಬಂದ್ರೂ ಸಮನಾಗಿ ತಗೊಳ್ಳಿ. ಕಷ್ಟ ಬಂದಿದೆ ಅಂತ ತುಂಬ ಕುಗ್ಗಕ್ಕೆ ಹೋಗಬೇಡಿ, ಖುಷಿ ಆಗ್ತಾ ಇದೆ ಅಂತ ತುಂಬ ಹಿಗ್ಗಕ್ಕೆ ಹೋಗಬೇಡಿ. ಕಷ್ಟ ಬಂದ ಮೇಲೆ ಸುಖ ಬಂದೇ ಬರುತ್ತೆ, ಸುಖ ಬಂದ ಮೇಲೆ ಕಷ್ಟ ಬಂದೇ ಬರುತ್ತೆ. ಯಾವುದೇ ಬರಲಿ ಜೀವನದಲ್ಲಿ ಎಲ್ಲನೂ ಸ್ವೀಕರಿಸೋಕ್ಕೆ ರೆಡಿಯಾಗಿರಬೇಕು. ಯಾಕಂದರೆ ಜೀವನದಲ್ಲಿ ನಾವು ಬೇಕು ಅಂದಿರೋದು, ನಾವು ಹೀಗೆ ಆಗಬೇಕು ಅಂದಿರೋದು ಯಾವುದೂ ಆಗಲ್ಲ. ಜೀವನ ಹೇಗೆ ಬರುತ್ತೋ ಹಾಗೆ ತಗೋಬೇಕು. ಸ್ನೇಹಿತರೆ, ಜೀವನದಲ್ಲಿ ಇದೊಂದು ನೆನ್ಪಿಟ್ಕೊಳ್ಳಿ, ನಾವು ಯಾರಿಗೂ ಮೋಸ ದ್ರೋಹ ಅನ್ಯಾಯ ಮಾಡಿ ಬದುಕಬಾರ್ದು. ಯಾಕಂದರೆ ಮನಸ್ಸಿಗೆ ನೆಮ್ಮದಿ ಸಿಗೋದೇ ನಾವು ಏನು ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ. ಹಾಗಾಗಿ ನಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ, ಯಾರಿಗೆ ಅನ್ಯಾಯ ಮಾಡ್ತಾಯಿದ್ದೀವಿ ಅಂತ. ಹಾಗಾಗಿ ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು.